ಹುಡುಕಿ ಬರಲಮ್ಮ ಬರೋ ದುಶ್ಯಾಸನ ದುಶ್ಯಾಸನ ಮಳ್ಳ ಹುಡುಗರು ಹಳ್ಳಕ್ಕೆ ಬೀಳುವ ಮುಂಚೆ ತಿಳಿಬೇಕು ದುಶ್ಯಾಸನ ಮಳ್ಳ ಹುಡುಗರು ಹಳ್ಳಕ್ಕೆ ಬೀಳುವ ಮುಂಚೆ ತಿಳಿಬೇಕು ಹೆಣ್ಣಿನ ಮನಸ್ಸು ಸ್ಥಿರವಲ್ಲವೆಂದು ಮೊದಲು ಹರಿಯಬೇಕು ಹೆಣ್ಣಿನ ಮನಸ್ಸು ಸ್ಥಿರವಲ್ಲವೆಂದು ಮೊದಲು ಹೀಗೆ ನಿಂತಾಳ ಕಡು ಬಿಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಕಿ ಬರುತ್ತಾಳ ನನ್ನ ಹುಡುಕಿ ಸರ ಕರ್ಕೊಂಬರ್ಬೇಕು ಹಿಂಗಾದ ಕೀಚಿ ಟೈಮ್ ಆತ್ ನೋಡ್ರು ಬಳಿರಿಯ ಎಲೈ ಮಹನ್ನವ ಚಂಭಾರಿಸಿಲ ಸ್ತಂಭ ಗಾಂಭೀರ್ಯ ಶತಕುಂಭ ಸಭಾ ಮುಂಭಾಗದಲ್ಲಿ ನಿಂತು ಅಂಬುಜ ನೇತ್ರನಂ ಬೆಂಬಿಡದೆ ಭಜಿಸುವ ಮನುಜ ಶಿರಮಣಿ ನೀರುದಾರು ನಿನ್ನ ನಾಮ ಅಂಕಿತವೇನು ತಡ ಮಾಡದ ಬೇಲು ನಡನೆ ಸರಿ ಎಂದಕ್ಕೆ ಜರ್ಚರನೆ ಓ ದೇವ ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಹುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ ಮನೆಗೆ ಇದ್ದರೆ ಹೆಂಡರ ಮಕ್ಕಳ ಕಾಟ ಓಣ್ಯಾಗ ಹೊಂಟರೆ ಗೆಳೆಯರ ಕಾಟ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳೋಣಂದ್ರೆ ಬ್ಯಾಸ್ಯಗಳು ಚುಕ್ಕಾಡಿ ಕಾಟ ಆ ಚುಕ್ಕಾಡಿ ಕಾಟವನ್ನು ತಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಗಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಬಳಿರಿಯೇ ಎಲೈ ಸಾರಥಿ ನಾವುದಾರೆಂದರೆ ಯಾರು ದೇವ ಊರುವೆಯಳು ಹುಟ್ಟಿದ ಒತ್ತಂಡ ಚಂಡ ಪ್ರಚಂಡ ಮಾರ್ತಂಡ ಪ್ರಭಾ ತಂಡದಂತೆ ಕುಂಡಲ ಕಿರೀಟ ಮನೆಗೆ ಭಾಂಡಗಳು ಮಂಡಲಕ್ಕೆ ನಡೆಸುತ್ತ ಬಲ ಎಲೈ ಸಾರಥಿ ಭೂಪತಿ ತತ್ತಡದ ಪಡವಿ ನಡುಗುವಂತೆ ನಡೆದಂದ ದೃಢ ಬಲಾಢ್ಯರನ್ನು ಕಂಡು ಬಹುಭಕ್ತಿಯಿಂದ ಮಾತನಾಡಿ ವಂದನೆ ಮಾಡಿ ಬಂದವರು ಧಾರೆಂದು ಚಂದದಿಂದ ನುಡಿಯುತ್ತಿರುವೆಯ ಹೌದು ದೇವ ಎಲ್ಲ ಸಾರಥಿ ಭೂಪತಿ ಆಗಾದರೆ ಕೇಳು ಹೇಳಿದರು ಎನ್ನ ನಾಮಾರ್ಥವಾದ ಸಂಗತಿ ವೀರ ವೇಷದಿಂದ ರೋಷಾಭೀಷಣನಾಗಿ ಬೋಳೆಂದು ವೀರ ಬಬ್ಬೆಯನ್ನಿಟ್ಟರೆ ಶತ್ರುರಾಜರು ಭಯಗ್ರಸ್ತರಾಗಿ
ತಮ್ಮ ತಮ್ಮ ಪ್ರಾಣವನ್ನು ಕಟ್ಟಿದರು. ಇದು ಅಲ್ಲದೆ ಬಾಸುರ ಪ್ರಚುರ ದೀಪ್ತ ಹೇಮ ಪ್ರಕಾಶ ಹಾ ಸುಪ್ರತಪನಾಗಿ ಪ್ರಶಸ್ತ ನಿಸ್ತೂಲ ವಿಸ್ತಾರವಾದ ಅಸ್ಥಿರಾವತಿಯ ಪಟ್ಟಣಕ್ಕೆ ಪಟ್ಟದರಸನಾಗಿ ಮಿತ್ರ ಮಳಬಲ ಶತಪಾತ್ರ ಧಾತ್ರಿ ಸಗುಣ ಸೂತ್ರ ಹಾ ಹರಿರಾಟ್ ಕುಲ ಋಷಭರಾಟ್ ಗಮನ ಬಹಳ ಶಾರದ ನೀರದ ನಾರದ ಹರಡಿಂಡಾರ ಹಾ ಪಟೀಲ ಹರಡಿಂಡೀರ ಹಾ ಪಾಂಡವ ಪ್ರಭಾವ ಪುರಿದುರಿದ ಭವಾಂಡ ಭಾಂಡನಾಗಿ ದುರ್ವರ ಗರ್ವ ನಿರ್ವಕರನಾಗಿ ಸಕಲ ಐಶ್ವರ್ಯದಿಂದ ಮೆರೆಯುವ ಕುರು ಸಾಮ್ರಾಜ್ಯಕ್ಕೆ ಸಾರ್ವಭೌಮನಾದ ದುರ್ಯೋಧನನಿಗೆ ತಮ್ಮನಾಗಿ ಹಾ ಸಮ್ಮತದಿ ಶಾಶ್ವತ ಐಶ್ವರ್ಯ ವಶ್ಯನಾದ ದುಶ್ಯಾಸನ ಮಹಾರಾಜನೆಂದು ಜಯಬೇಳೆಯನ್ನು ನಡೆಸಿ ಸಾರಥಿ ಹಾಕಿ ಸಕ್ರತೆ ವೀರ ದುಶ್ಯಾಸನ ಮಹಾರಾಜರು ಇವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಬಳಿರಿಯೇ ಎಲ್ಲ ಈ ಸಾರಥಿ ಭೂಪತಿ ಶೃಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ನಾ ಬಂದ ಕಾರ್ಯಾರ್ಥವೇನೆಂದರೆ ಏನು ದೇವ ಅಗ್ನಿ ಸಂಬನ ಜಲ ಸಂಬನ ವಾಯು ಸಂಬನ ಇಂದ್ರಜಾಲ ಮಹೇಂದ್ರಜಾಲ ಹಾ ಪರಕಾಯ ಪ್ರವೇಶ ಮುಂತಾದ ವಿದ್ಯಂಗಳಲ್ಲಿ ಬುದ್ಧಿವಂತನಾಗಿ ಪ್ರಸಿದ್ಧಿ ಹೊಂದಿದ ನಮ್ಮ ಅಗ್ರಜನಾದ ಕುರುಚಕ್ರೇಶ್ವರನು ಕರೆಸಿದ ಕಾರಣ ಹಾ ಬರೋಣವಾಯಿತು ಸಾರಥಿ ನಮ್ಮ ಅಗ್ರಜನನ್ನು ತೋರಿಸಿದ ಅಗ್ರತೆ ನಿಮ್ಮ ಮುಂಭಾಗದಲ್ಲಿರುವನು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ನಮೋ ನಮೋ ಅಣ್ಣ ರಾಜಾಗ್ರಹಣ್ಣ ಅಖಂಡ ಗರ್ವಿತ ರಿಪುಗಳ ಚಂಡ ಪ್ರಚಂಡನೆ ಎಂಡು ಮಂಡಲ ರಾಯರ ಗಂಡರ ಖಂಡನೆ ಉಗ್ರ ಸಮಗ್ರ ತೇಜೋ ವಿಗ್ರಹನಾದ ಅಗ್ರಜನೇ ಎನ್ನಂ ಕರೆಸಿದ ಕಾರಣವೇನು ಶೀಘ್ರವಾಗಿ ಬೇಡ ಅಗ್ರಜ ಅನುಜ ತಂಡದಿ ಪುಟಿದ ಪ್ರಾಣಿಗಳಂ ದಿಂಡುಗೆಡುವ ದಂಡಧರನಂ ಹಿಡಿದುಕೊಂಡು ಬರದೆ ಇಲ್ಲವೇ ಬಲಿರ ಚಂಡ ಪ್ರಚಂಡ ಮದ ಸೂರ್ಯ ಮಂಡಲವಂ ಈ ಭೂಮಂಡಲಕ್ಕೆ ತರಲೆ ಚಂಡ ಬಾಸುರ ಸಹಸ್ರ ಪಣಿಗಳುಳ್ಳ ಆದಿಶೇಷನಂ ಗಾಚಪಡಿಸಲೆ ಮತ್ತಾವ ಕಾರ್ಯಕ್ಕೆ ಜಯಪ್ರದವಾದ ವೇಳವಂ ಕೊಡ್ತೀಯ ಅಣ್ಣ ರಾಜಾಗ್ರಹಣ್ಣ ಆಹೋ ಸೂರನಾದ ಸಹೋದರನೇ ಅಗ್ರಜ ಈ ಧಾತ್ರಿಯಳು ನಮಗೆ ಶತ್ರುಗಳಾದ ಪಾಂಡುಪುತ್ರರು ಪೂಜ್ಯವಾದ ರಾಜ್ಯವು ಘನವಾದ ಧನಕನಕ ವಸ್ತುವಾನಗಳು ವಿಸ್ತರಮವಾಗಿ ಪ್ರಸತ್ತದಂತೆ ಮೀರಿದ ಸಂಪಾದವು ಸಾರವಾದ ಜೂಜಿನಲ್ಲಿ ಸೂರ್ಯಗೊಂಡಿನ ಅಹೋ ಅನುಜ ಅಗ್ರಜ ಲೋಕ ಪ್ರಸಿದ್ಧರಾದ ಪಾಂಡವರು ನಮ್ಮ ಆಜ್ಞಾಬದ್ಧರಾಗಿ ಇಲ್ಲೇ ಬಿದ್ರವರ ನೋಡು ಶುದ್ಧ ಗುಣ ಪ್ರಸಿದ್ಧನಾದ ತಮ್ಮನೇ ವೀರಾದಿ ವೀರನೇ ಅಹೋ ಅಗ್ರಜ ಅಹೋ ತಮ್ಮ ದುಶ್ಯಾಸನ ದಿಕ್ಕು ದಿಕ್ಕಿನ ರಾಯರಂ ಮಕ್ಕಳಿಗೆ ಧನಕನಕ ವಸ್ತು ವಾಹನಗಳಂ ದಕ್ಕಿಸಿಕೊಂಡು ಹಕ್ಕರದೆ ಮೆರೆಯುತ್ತಿರುವ ಬಲಿರ ಪಾಂಡವರು ಎಂಬ ಸೆರೆ ಸಿಕ್ಕರೆ ನಮ್ಮ ಮರೆ ಒಕ್ಕರೆ ಅವರ ಸಿರಿಯು ನಮಗೆ ದಕ್ಕಿತೆ ಸಂತೋಷ ಉಕ್ಕಿತೆ ಸೈ ಬಲ ಅಗ್ರಜ ಅಹೋ ಅನುಜ ಆಗಾದರ ದಿಗ್ಗಗನ ಪಾತಾಳದಲ್ಲಿ ಯಜ್ಞವಾದ ನಮ್ಮ ಸಂಪತ್ತನ್ನು ತಗ್ಗಿಸುವವರು ಯಾರಿಲ್ಲವೋ ಗಜೇಂದ್ರನೇ ಸೊಂಡಾಲ ಮಂಡಿತ ಯಶದ್ದಂಡನಾದ ಭೂಮಂಡಲಾಧಿಪನೆ ಅಹೋ ಅನುಜ ಶಿಖಾಮಣಿ ಪದ್ಮಗಂಧೆ ಈ ಭೂಲೋಕಗಳು ಪರಿಬಿದ ರಿಪು ಗರ್ಭಂಗಳಂ ನಿರ್ಭೇದಿಸುವಂತ ಅರ್ಭಟತನ ತಮ್ಮ ದುಶ್ಯಾಸನನೇ ಅಗ್ರಜ ತಡ ಮಾಡದ ಶೀಘ್ರದಿಂದ ಹೋಗಿ ಜಡ ಜಮುತಿತಳಾದ ದ್ರೌಪದಿಯ ಜಡೆಮುಡಿಯನ್ನು ಹಿಡಿದೆಳೆದುಕೊಂಡು ಹಾಗೆ ಬಾರದ ಮೀರಿದರೆ ಉತ್ತಮಳೆಂದು ತತ್ತರಗೊಳ್ಳಿದ ಹತ್ತಿದ ಕೋಪದಿಂದ ಮುಟ್ಟಿತುಕೊಂಡು ಬಾ ತಮ್ಮನೇ
ಅಹೋ ಗಂಡುಗಲಿ ವಿಕ್ರಮೋದ್ದಂಡನಾದ ಅಣ್ಣ ಕೌರವೇಶ್ವರ ಅಹೋ ತಮ್ಮ ದುಶ್ಯಾಸನ ಉದ್ದಂಡ ತರವದಿ ಪ್ರತಾಪದಿಂ ದಂಡಧರನು ಹಡ್ಡ ಬಂದರೆ ಬಲಿನ ಅವನ ಎದೆ ಗುಂಡಿಗೆಯಂ ಖಂಡಿಸಿ ವೀರ ಮಂಡಲ ಮಂಡಿತನಾಗಿ ಬಾಪುರಿಯ ಗಂಡರಿಗೆ ಗಂಡನಾಗಿ ಪಾಂಡವರ ರುಂಡಂಗಳಂ ಚಂಡಾಡುವ ಗಂಡುಗನೆಯು ನಾನಿರಲು ನೀನು ಈ ರೀತಿ ವ್ಯಸನಗೊಂಡು ತಿಂದು ಗೆಡುವುದಕ್ಕೆ ದೊಡ್ಡ ಹಣ್ಣು ರಾಜಾಗ್ರಿಗಲ್ಲ. ಆಹೋ ಮಹಿತಲೆದಿ ಮಹಾಶೂರನಾದ ಸಹೋದರನೇ ಅಗ್ರಜ ಆ ನಾರಿಮಣಿಗಳ ಕಡುಬೇಡಿಗೆನ ನುಡಿಯಂ ಕೇಳಿ ಮೊರಳಾಗಿ ಮಗ್ನನಾಗಬೇಡ. ಜಾಗ್ರದಿಂದ ದ್ರೌಪದಿ ಮುಡಿ ಹಿಡಿದು ತಡ ಮಾಡದ ಸಭೆ ಒಳಗೆ ತಂದು ನಿಲ್ಲಿಸುವಂತನಾಗ ತಮ್ಮ ಪದ್ಮಗಂಧಿ ಪದ್ಮಗಂಧಿ ನಾಯಕರ ವೀರೇಶ್ವರು ಮ್ಯಾನೇಜರ್ ಸಿದ್ದಪ್ಪಣ್ಣವರಿಗೆ 1001 ರೂಪಾಯಿ ಮಾಡಿರ್ತಾರೆ. ಅವರು ಬಂದಿದ್ದನ್ನು ಸ್ವೀಕರಿಸಬೇಕು. ಮ್ಯಾನೇಜರ್ ಸಿದ್ದಪ್ಪಣ್ಣರು ಬರಬೇಕು. ಉಗ್ರತರ ತೇಜೋ ವಿಗ್ರಹನಾದ ಅಗ್ರಜನೇ ಉಗ್ರತರ ತೇಜೋ ವಿಗ್ರಹನಾದ ಅಗ್ರಜನೇ ಅಹೋ ತಮ್ಮ ದುಶ್ಯಾಸನ ನಿನ್ನ ಆಜ್ಞೆಯ ಪ್ರಕಾರ ತಪ್ಪದೇ ಹೋಗಿ ಆ ದ್ರೌಪದಿಗಳನ್ನು ಗಪ್ಪನೆ ಬಿಡಿದು ಕಡು ಭರದಿಂದ ತಡ ಮಾಡದೆ ನಿನ್ನ ಅಡಿದಾಬರಿಯೋಳು ಹಿಡಿದು ತರವೆನು ನೋಡು ನೋಡು ಬಡವಿ ಬಾಲ ಸದ್ಗುಣ ವಿಶಾಲ. ಪದ್ಮಗಂಧಿ ಪದ್ಮಗಂಧಿ ಮುರಳಿ ಘನಶ್ಯಾಮ ದೇವಾನವರಿತ ಪರಿಪಾಲಿತು ದೇವಾನವರಿತ ಪರಿಪಾಲಿತು ಶ್ರೀ ಮುರಳಿ ಘನಶ್ಯಾಮ ನೀನಿರೋ ಮಂಗಳ ಆ ಮನೆ ಮಂಗಳ ನೀನಿರೋ ಅಂಗಳ ಆ ಮನೆ ಮಂಗಳ ಆನಂದ ತುಂಬಿರ ನಗೆಯ ಬೆಳದಿಂಗಳ ಆನಂದ ತುಂಬಿರ ನಗೆಯ ಬೆಳದಿಂಗ ನಿನ್ನಿಂದ ಇಹವೋ ನಿನ್ನಿಂದ ಪರವೋ ನಿನ್ನಿಂದ ಇಹವೋ ನಿನ್ನಿಂದ ಪರವೋ ಸೌಭಾಗ್ಯವತಿಯರಿಗೆ ಪರಮ ಮಂಗಳವು ಸೌಭಾಗ್ಯವತಿಯರಿಗೆ ಪರಮ ಮಂಗಳವು ಶ್ರೀ ಮುರಳಿ ಘನಶ್ಯಾಮ ದೇವಾನವರಿತ ಪರಿಪಾಲಿಸು 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 ಗೌಡರು ಯಂಕನಗೌಡ ಇವರು ಮ್ಯಾನೇಜರ್ ಕರ್ಣಂ ಸಿದ್ದಪ್ಪಣ್ಣವರಿಗೆ ಐಶ್ವರ್ಯ ಮಸ್ತು ಮೇಲಕ್ಕೇಳು ಪದ್ಮಗಾಂಧಿ ಸುಂದರವಾದ ನಿನ್ನ ಹರಮಂದಿರವನ್ಬಿಟ್ಟು ಈ ಸಭಾ ಮಂಡಲಗಳಿಗೆ ತಕ್ಕೆ ಬಂದೆ. ಪ್ರಾಣೇಶ್ವರ ಪ್ರಾಣೇಶ್ವರಿ ಕಾಂತೆ ಈ ಸಭಾ ಮಂದಿರಕ್ಕೆ ಏಕೆ ಬಂದೆ ಎಂದು ಕೇಳಿದೆಯಾ? ಹೌದು ಕಾಂತೆ ನೀನು ಇಲ್ಲಿರುವೆಯಲ್ಲ ಅದಕ್ಕೆ ಬಂದೆ. ಪ್ರಾಣೇಶ್ವರ ಪ್ರಾಣೇಶ್ವರಿ ನಾನು ಹೋಗುವ ಪೂರ್ಣ ವರ್ಷ ನಿನ್ನ ಏತಕ್ಕೆ ಬೇಕು? ತಿಳಿಸುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಹೇಳುವುದಿಲ್ಲ ಸುಂದರಿ. ಕಾಂತ
ಕಾಂತಿ ಹೇಳುವೆನ ಕೇಳು. ಚೆನ್ನಾಗಿ ಹೇಳು. ಎಲ್ಲಿಗೆ ನಿನ್ನಯ ಪಯಣ, ಈಗೋ ಎನಗೆ ಓ ಜಾಣ. ಎಲ್ಲಿಗೆ ನಿನ್ನಯ ಪಯಣ. ನಾನು ಹೋಗುವ ಬೇಡದ ಗೋಷ್ಠಿಗೆ ನಿನ್ನ ಹೇತಕ್ಕೆ ಬೇಕು ಸುಂದರಿ? ತಿಳಿಸಬೇಕು. ತಿಳಿಸಬಾರದು ಸುಂದರಿ? ಆಹಾ, ಹೌದು ಸುಂದರಿ. ಎಲ್ಲಿಗೆ ನಿನ್ನಯ ಪಯಣ, ತಿಳಿಸೋ ಎನಗೆ ಓ ಜಾಣ. ಎಲ್ಲಿಗೆ ನಿನ್ನಯ ಪಯಣ. ಕಾಂತಿ ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ? ಬುದ್ಧಿ ಸಂಪನ್ನ. ಆಹೇ ಸಡಗರದ ಮಡದಿ ಮಣಿಯಳಾದ ಪದ್ಮಗಾಂಧಿಯೇ, ಸಿದ್ಧಾಂತದೊಳಗಿದ್ದ ಕಡು ಮುಕ್ತರಾದ ನಿನ್ನಗೆ ರಾಜ್ಯ ಕಾರ್ಯದ ಸುದ್ದಿಗಳದಕ್ಕೆ ಬಳಿರೆ ನಮಗೆ ಕೇಳು ಮಾಡಿದ ಆ ಪಾಂಡವರ ಸಭೆಯೊಳಗೆ ಪ್ರತಿಕೇಡು ಮಾಡುವುದು ರೂಢಿಯೊಳಗೆ ಉತ್ತಮವಾಗಿರುವುದು. ಹಾಗೇ ಸುಂದರಿ, ಸುಂದರ, ಅಣ್ಣನ ಆಜ್ಞೆಯನ್ನು ಪಾಲಿಸಲು ಸಿದ್ಧರಾಗಿ ಹೊರಟಿರುವ ಎನ್ನಗೆ ನೀನು ತಿತ್ತಿ ತಿತ್ತಿ ಬುದ್ಧಿಯನ್ನು ಹೇಳಬೇಡ, ಮೂಡಬೇಡ. ಆಚರಣೆಯ ಮೂರ್ಖನ. ಅಣ್ಣನ ಆಜ್ಞೆಯನ್ನು ಪಾಲಿಸುವೆಯ? ಹೌದು ಸುಂದರಿ. ದ್ರೌಪದಿ ಎಳತರಲು ಹೋಗುವೆಯ? ಅಸಹಜವಾಗಿ ಹೋಗುವುದು ಸುಂದರಿ. ನಿನ್ನಿಂದ ಆಗುವುದೇ? ಹೌದು ಆಗುವುದು ಸುಂದರಿ. ಕಾಂತ, ಕಾಂತೆ ಭೀಮ ಅರ್ಜುನನನ್ನು ಜಯಿಸುವೆಯ? ನಾನೇನು ಸಾಮಾನ್ಯದವನೇ ಕಾಂತೆ? ಎಂಥವನು ಕಾಂತ? ನಿನಗೆ ಗೊತ್ತಿಲ್ಲವೇ ಕಾಂತೆ? ಗೊತ್ತಿಲ್ಲ, ತಿಳಿಸು. ಪ್ರಾಣೇಶ್ವರ, ಎನ್ನ ಪರಾಕ್ರಮವನ್ನು ನೀನು ಬಲ್ಲೆಯ ಕಾಂತೆ? ಕಾಂತ, ಕಾಂತೆ ನೀನು ಅಂಥ ಬಲವಂತನೇ? ನಿನಗೆ ಗೊತ್ತಿಲ್ಲವೇ ಕಾಂತೆ? ಹೇಳಲೇ? ಹೇಳು ಕಾಂತೆ. ನೀನ್ಯಾವ ಬಲವಂತ, ನೀನ್ಯಾವ ಬಲವಂತ, ಪಾಂಡವರೊಳು ನಿನ್ನ ಪಂಥ, ಬಿಡು ನಿನ್ನಯ ಜಲ ಪ್ರಿಯಕಾಂತ. ಕಾಂತೆ ದ್ರೌಪದಿನ ಹೇಳ್ತರಲು ಹೋಗುವೆ ಎಂದು ಹೇಳ್ತಿರುವೆಯಲ್ಲ, ಸಹಜವಾಗಿ ಹೋಗುವಿನ ಕಾಂತೆ. ಅರ್ಜುನನ ವಿಚಾರ ನಿನಗೆ ಏನಾದರೂ ಗೊತ್ತಿದೆಯೇ? ಅವನಂತ ಪರಾಕ್ರಮವಂತನಾದರೆ ಬರಬಹುದು ಕಾಂತೆ. ಕಾಂತ, ಕಾಂತೆ ಮೂರು ಲೋಕದಲ್ಲಿ ವೀರಪಾತನು
ಏನು ಗೊತ್ತಿರುವುದು? ಅವನ ಪರಾಕ್ರಮ ನನಗೆ ಗೊತ್ತಿರುವುದು ಸುಂದರಿ. ಅರೆ ಏನು ಗೊತ್ತಿರುವುದು? ಅದೇ ಅವನ ಪರಾಕ್ರಮ ನನಗೆ ಗೊತ್ತಿರುವುದು ಸುಂದರಿ. ಕಾಂತ ಕಾಂತೆ ಬಂಡಿ ಬಂಡಿ ಹಂತವ ಉಣ್ಣುವ ಬೀ- ಬಂಡಿ ಬಂಡಿ ಹಂತವ ಉಣ್ಣುವ ಭೀಮರು ಅವರಳು ಸಮರವ ಮರೆ ಮಾಡೆನೊಡೆನು. ಅವರೊಳು ಸಮರವ ಮರೆ ಮಾಡೆನೊಡೆನು. ನಿನ್ನಯ ಕೆಲವನು ನೀ ಬಿಡುವೆನುವೆನು. ನಿನ್ನಯ ಕೆಲವನು ನೀ ಬಿಡುವೆನುವೆನು. ನೀನವ ಬಲವಂತ ಪಾಂಡವರು ನಿನ್ನ ಪಂಥ. ಬಿಡು ನಿನ್ನಯ ಕೆಲವಿನ ಕಾಂತ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಮೂರು ಲೋಕದ ವೀರಾದ ವೀರನಾದ ಆ ಅರ್ಜುನನನ್ನು ನೀನು ಜಯಿಸಿ ದ್ರೌಪದಿಯನ್ನು ಹೇಳ್ತರುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿದುಕೋ. ಕಾಂತ, ಕಾಂತೆ ಸುಮ್ಮನೆ ಒಂದೇ ಹಠವನ್ನು ಹಿಡಿದು ಹೋಗುವುದು ತರವಲ್ಲ ಪ್ರಿಯ. ಕೇಳು ಸತ್ಯ ನುಡಿಯ. ಎಲೆ ಮಡದಿ ಶಿರೋಮಣಿ, ಪ್ರಾಣಪತಿ, ಪಡವಿಪನಾದ ನಮ್ಮಣ್ಣ ನಮ್ಮ ಅಪಮಾನ ಮಾಡಿದ ಆ ಪಾಂಚಾಲಿಗಳನ್ನು ಬಿಡದೆಳೆದು ತರುವುದಕ್ಕೆ ಕಂಕಣ ಭಕ್ತರಾಗಿ ಹೋಗುವ ಸಮಯದಲ್ಲಿ ಕಾಲರುದ್ರನು ಹಟ್ಟ ಬಂದರು. ಕಂದನಗಳನ್ನು ಸಹಿಸುವ ಗಂಡುಗಲಿಯ ಮುಂದೆ ಆ ಹೇಳಿ ಪಾಂಡವರ ಪರಾಕ್ರಮವನ್ನು ಎನ್ನ ಮುಂದೆ ಹೇಳಿದರೆ ಇಲ್ಲಿ ಕೇಳುವವರಾರು? ಏನೇ ಸುಂದರಿ, ಸುಂದರ, ಭೀಮಾರ್ಜುನ ಎಂಬ ಹದವರಂ ಎನ್ನ ಮುಷ್ಟಿ ಯುದ್ಧದೊಳಗೆ ಸೇರಿ ಸಾವಿರ ಹೋರ ಮಾಡುವ ವೀರಾದಿ ವೀರನ ಮುಂದೆ ಇಂಥ ಹೀನ ಮಾತುಗಳನ್ನು ನುಡಿಯಬೇಡ. ಪದ್ಮನಾಂದಿ ಈ ಮಾತಿಗೆ ಮತ್ತೇನಂದೆ? ಪ್ರಾಣೇಶ್ವರ, ಪ್ರಾಣೇಶ್ವರಿ, ಈ ಮಾತಿಗೆ ನೀನೇನಂದೆ ಎಂದು ಕೇಳಿದೆಯಾ? ಹೌದು ಸುಂದರಿ. ನಾನು ಒಪ್ಪುವುದಿಲ್ಲವೆಂದೆ. ಯಾತಕ್ಕೆ ಒಪ್ಪುವುದಿಲ್ಲ ಸುಂದರಿ? ದ್ರೌಪದಿನ ಹೇಳ್ತರುವೆ ಎಂದು ಹೇಳುವೆಯಲ್ಲ? ಹೌದು ಸುಂದರಿ, ಸಹಜವಾಗಿ ಹೇಳಿದು ತರುವೆನು. ಅವಳು ನಿನಗೇನಾಗಬೇಕು? ಯಾರಾದರೇನು ಸುಂದರಿ? ನಿನಗೇನಾಗಬೇಕು? ಅಣ್ಣನ ಹಗ್ರಯಮ್ಮಾಗಿರುವುದು ಸುಂದರಿ. ಕಾಂತ, ಕಾಂತೆ, ಧರ್ಮರಾಯನು ನಿನಗೆ ಅಣ್ಣನಲ್ಲವೇ? ನಾವೇನು ಸಾಮಾನ್ಯದವರೇ? ದ್ರೌಪದಿ ನಿನಗೆ ಅತ್ತಿಗೆ ಆಗಬೇಕಲ್ಲವೇ? ಆದರೂ ಚಿಂತೆಯಲ್ಲ, ಹೇಳಿದು ತರುವೆನು ಸುಂದರಿ. ಓಹೋ, ಹೌದು ಸುಂದರಿ, ಹೇಳುವೆ ಕೇಳು. ಚೆನ್ನಾಗಿ ಹೇಳು. ಓ ನಲ್ಲನೆ ನವಿಮ ಸ್ವಂತ ನುಡಿವಿನ, ನಾನೇಳುವ ಮಾತನ್ನು ಕೇಳು ವಿನಯನೇ. ಪ್ರಿಯೆ, ಎಂದಿಗೂ ಕೇಳುವುದಿಲ್ಲ ಸುಂದರಿ. ಹೌದು ಸುಂದರಿ. ಪ್ರಿಯೆ,
ಸಂಪತ್ತಿನ ಹೇಳ್ತಾರಲ್ಲ ಹೋಗುವೆಯಾ? ಹೌದು ಕಾಂತೆ, ಬೇಡ. ಎಂದಿಗೂ ಕೇಳುವುದಿಲ್ಲ ವಸುಂಧರಿ. ಕಾಂತ, ಕಾಂತೆ, ಸತಿಯ ಮಾತು ಮೀರಿ ನೀನು ದ್ರೌಪದಿಯನ್ನು ನೀನು ಸತಿಯ ಮಾತು ಮೀರಿ ನೀನು ದ್ರೌಪದಿಯನ್ನು ನೀನು ಎಳೆದರಲು ಎಂದು ಹೋಗುವೆ. ಕರಮುಗೆಯುವೆನ ಶಿರಬಾಗುವೆನ, ಕರಮುಗೆಯುವೆನ ಶಿರಬಾಗುವೆನ, ಏಳೆಂದ ಆತನ. ಓ ನಲ್ಲನೆ ಸವಿ ಮಾತೊಂದ ನುಡಿವೆನ, ನಾನೇಳುವ ಮಾತನು ಕೇಳು ಇರಿಯೇ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಆ ಪಾಂಡವರನ್ನು ಸದಾ ಕಾಲ ಬೆಂಬಲವಾಗಿ ಕಾಯುತ್ತಿರುವನು ಆ ಶ್ರೀಕೃಷ್ಣ ಪರಮಾತ್ಮನು. ನಾನು ಸಹಜವಾಗಿ ಹಿಡಿದುಕೊಂಡು ಬರುವೆನು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆ ಶ್ರೀಕೃಷ್ಣನ ಬೆಂಬಲ ಅವ್ರಿಗೆ ಇರುವವರೆಗೂ ನೀನು ಅವರನ್ನು ಜಯಿಸಲಾರೆ. ನಿನ್ನ ಹಠವನ್ನು ಬಿಡು, ಎನ್ನ ಮಾತಿಗೆ ಮನಗಳು. ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಪ್ರಿಯ, ಮುಗಿಬಲಿ ನಿನಗೆ ಕೈಯ. ಆ ಹೇ ವಾರಜ ಗಂಧಿಯಾದ ಪದ್ಮಗಾಂಧಿಯೇ ಕೇಳು. ಹೇಳು. ಸತ್ಯವಂತರಾದ ಪಾಂಡವರೊಡನೆ ಅವೈರತ್ವ ಬೆಳೆಸುವುದು ಸರಿಯಲ್ಲ ಎಂದು ಬಣ್ಣದ ಮಾತುಗಳನ್ನು ಹಾಡುವೆಯಲ್ಲ, ಇದು ಎಷ್ಟು ಮಾತ್ರಕ್ಕೂ ನಿನ್ನಗೆ ತರವಲ್ಲ. ಎಲೆ ಸುಂದರಿ, ಸುಂದರ, ಎಂದಕ್ಕೆ ರಾಜಸುಯೋಗ ಕಾಲದಲ್ಲಿ ಗಪ್ಪರೆ ನೆಲಕ್ಕ ಬೆದ್ದ ನಮ್ಮಣ್ಣನಾದ ಲೆಕ್ಕಿಸಿದ ಗ್ರಹ ಗ್ರಹಿಸಿದಕ್ಕ ಆ ಪಾಂಚಾಲಿಯ ನಡೆದೆಯ ನಿನ್ನಗೆ ಹಿತವೇ ಮಂದಮತಿ ಎಲ್ಲೆಂದು ಸಾರಿಯೇರಬೇಡ ಎನ್ನ ಸತ್ಯ ಧರ್ಮದ ನೀತಿ. ಹೌದೇ ಸುಂದರಿ, ಸುಂದರ, ಕಾಂತೆ, ಕಾಂತ, ರಮಣಿ, ರಮಣ, ಮೋಹನಾಂಗಿ, ಮೋಹನಾಂಗ, ಮೋಹನಾಂಗಿ, ಹೇಳುವೇನೆ ಕೇಳು. ಚೆನ್ನಾಗಿ
ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಪರಮ ಪತಿವ್ರತಿಯಾದ ಆ ದ್ರೌಪದಿಯು ಸಣ್ಣ ಮನಸ್ಸು ಮಾಡಿ ಕಣ್ಣೀರೆರಿಚಿದರೆ ನಮ್ಮ ಮನೆತನವೇ ಸರ್ವನಾಶವಾಗಿ ಹೋಗುವುದು. ಕಾಂತ, ಎಲೆ ಸುಂದರಿ ಹೇಗೆ ಮಾತನಾಡಿದೆ? ಆದ್ದರಿಂದ ನೀನು ದ್ರೌಪದಿಯ ತಂಟೆಗೆ ಸರ್ವತ ಹೋಗಬೇಡ ಪ್ರಾಣೇಶ, ಬಿಟ್ಟು ಬಿಡು ನಿನ್ನ. ಹಾಗೇ ವಲ್ಲಭೇ, ಬಳಿರೇ ಆ ಪಾಂಡವರನ್ನು ಈ ಸಭಾರಂಗದ ಮಾನಹಾನಿ ಮಾಡಬೇಡಿ ಎಂದು ಕರಮುಗಿದು ಬೇಡಿಕೊಂಡೆಯಲ್ಲ, ಏನು ಎಷ್ಟು ಮಾತ್ರಕ್ಕೂ ಸರಿಯಿಲ್ಲ. ಯಾಕೆ ಸುಂದರಿ? ಸುಂದರ, ಅದು ಯಾತಕ್ಕೆಂದರೆ ಯಾತಕ್ಕೆ ಪ್ರಿಯ? ಆ ಭಂಡರಾದ ದ್ರೌಪದಿಯು ನಮ್ಮಣ್ಣ ನಮ್ಮ ಮಾನವಸುರಗೊಂಡಿರುವಳು. ಅದನ್ನು ತಿಳಿದು ನೀನು ತಿಳಿಯದವಳಂತೆ ನೀತಿ ಹೇಳಲು ಬರುವಿಯಲ್ಲ. ನಿನ್ನಗೆ ಸ್ವಲ್ಪವಾದರೂ ಬುದ್ಧಿ ಇಲ್ಲ. ನಲ್ಲೇ ಎಷ್ಟು ಮಾತ್ರಕ್ಕೆ ನಾನು ನಿನ್ನ ಮಾತು ಕೇಳುವುದಿಲ್ಲ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಕಾಂತ, ಕಾಂತೆ, ಆ ದ್ರೌಪದಿ ತಂಟೆಗೆ ಸರ್ವತ ಹೋಗಬೇಡ. ಯಾತಕ್ಕೆ ಆಗುವುದಲ್ಲ ಸುಂದರಿ? ಕಾಂತ, ಕಾಂತೆ, ಅವಳು ಪರಮ ಪತಿವ್ರತೆಯು. ನಮ್ಮ ಅಣ್ಣನು ದಾನಸೂರ ಮಾಡಿದ ಆ ಭಂಡರಾದ ದ್ರೌಪದಿಗಳನ್ನು ಎಳೆದು ತರುವಲು ಬಿಡುವುದಿಲ್ಲ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳಲೇ? ಹೇಳು ಕಾಂತೆ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಪಾರ್ಥನ ಪ್ರಿಯ ಸತಿ ಪರಮ ಪತಿವ್ರತಿ ದ್ರೌಪದಿ, ಪಾರ್ಥನ ಪ್ರಿಯ ಸತಿ ಪರಮ ಪತಿವ್ರತಿ ದ್ರೌಪದಿ, ಪರನರಿ ಸುಖ ಬಿಡು ಎನ್ನ ಸಖ, ಪರನರಿ ಸುಖ ಬಿಡು ಎನ್ನ ಸಖ, ಎನ್ನಯ ಮಾತನು ಕೇಳುವ ಸಖ, ಪಾರ್ಥನ ಪ್ರಿಯ ಸಖಿ ಪರಮ ಪತಿವ್ರತಿ ದ್ರೌಪದಿ. ದ್ರೌಪದಿ ಪತಿಗಳು ಭೀಮ ಅರ್ಜುನ ಶೂರರು, ನಿನ್ನನ್ನು ಕಂಡರೆ ಪಟ್ಟನೆ ಪ್ರಾಣವ ತೆಗೆವರು. ದ್ರೌಪದಿ ಪತಿಗಳು ಭೀಮ ಅರ್ಜುನ ಶೂರರು, ನಿನ್ನನ್ನು ಕಂಡರೆ ತಟ್ಟನೆ ಪ್ರಾಣವ ತೆಗೆವರು. ಪರನಾರಿ ಸುಖ ಬಿಡು ಎನ್ನ ಸಖ, ಪರನಾರಿ ಸುಖ ಬಿಡು ಎನ್ನ ಸಖ, ಎನ್ನಯ ಮಾತನು ಕೇಳುವ ಸಖ, ಪಾರ್ಥನ ಪ್ರಿಯ ಸತಿ ಪರಮ ಪತಿವ್ರತಿ ದ್ರೌಪದಿ. ದ್ರೌಪದಿ, ದ್ರೌಪದಿ, ಪ್ರಾಣೇಶ್ವರ, ದ್ರೌಪದಿ, ಪ್ರಾಣೇಶ್ವರಿ, ಕಾಂತ, ಕಾಂತೆ, ಆ ಭೀಮನ ವಿಚಾರ ತಿಳಿಯದ ನೀನು ಈ ರೀತಿ ಹೋಗುವುದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ಬಂಡಿ ಬಂಡಿ ಅನ್ನವನ್ನೇ ಉಂಡಿದ್ದರೂ ಸಹ ಬಕಾಸುರನೆಂಬ ರಕ್ಕಸನನ್ನು ಹೊಕ್ಕಲಿಕ್ಕಿದ ವೀರಾದಿ ವೀರನು ಆ ಭೀಮನಲ್ಲವೇ? ನಾನೇನು ಸಾಮಾನ್ಯದವನೇ ಸುಂದರಿ? ಕಾಂತ, ಕಾಂತೆ, ನೀನು ಎಂಥವನಾಗಿದ್ದರೂ ಸಹ ಅವರನ್ನು ನೀನು ಜಯಿಸಲಾರೆ. ಸುಮ್ಮನೆ ನಿನ್ನ ಹಠವನ್ನು ಬಿಟ್ಟು ಬಿಡು ಕಾಂತ, ಸುಮ್ಮನೆ ತ್ಯಜಿಸು ನಿನ್ನ ಪಂಥ. ಎಲೆ ಕಾಂತೆ, ನಿನ್ನಗೆ ಹಿಡಿದಿರುವುದು ಆ ಮತಿಭ್ರಷ್ಟರಾದ ಪಾಂಡವರ ಪರಾಕ್ರಮವಂತರೆಂಬ ಚಿಂತೆ. ಎಲೆ ಸುಂದರಿ, ಸುಂದರ, ತಿಂಡಿ ಭಾಕನಾದ ಆ ಭಂಡ ಭೀಮನ ಭಯಕ್ಕಂಜಿ ಅಳುಕುವುದಕ್ಕೆ. ಎಲೆ ಸುಂದರಿ, ಪ್ರಿಯ,
ಭಂಡ ಭೀಮನ ಗುಂಡಿಗೆಯಂ ಖಂಡಿಸಿ ಪುಂಡ ದ್ರೌಪದಿಗಳನ್ನು ಮಾನಸುರ ಮಾಡುವುದು ಖಚಿತವೆಂದು ತಿಳಿ ನಿನ್ನ ಮನದ ಸಂಶಯವನ್ನು ಹಳಿ ನಾನು ಹೋಗುವ ಕಾರ್ಯಕ್ಕೆ ಹಡ್ಡ ಕಂಟಕಗಳಾಗಿ ನಿಲ್ಲದೆ ನಿನ್ನ ಹೊರಮಂದಿರಕ್ಕೆ ನಡೆಯ ಮೂರ್ಖರ ದ್ರೌಪದಿ ದ್ರೌಪದಿ ಕಾಂತ ಕಾಂತೆ ರಗಳೆ ಮಾಡಬೇಡೆಂದು ಹೇಳಿದೆಯಲ್ಲ, ಹೌದು ಕಾಂತೆ. ರಗಳೆ ಮಾಡುವುದಿಲ್ಲ, ಕೂತ್ಕೋ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆಹಾ ಇದಕ್ಕೇನು ಕಮ್ಮಿ ಇಲ್ಲ. ಕಾಂತ ಕಾಂತೆ ಹೇಳಲೆ, ಹಾಗೆ ಹೇಳು ಕಾಂತೆ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ, ಗೆಜ್ಜೆ ತಾಳದಲ್ಲಿ ವಿಪಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ಒಂದಾದ ಪ್ರೇಮ ನಾದ, ಮಿಡಿಯಲ್ಲಿ ಸುಮಧುರ ಒಲವಷ್ಟೇ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ. ಚೆಲುವಾಮೃತವು ನಯನದೊಳಗೆ ಹದರ ಅಮೃತವು, ತುಟಿಗಳೇ ನನ್ನ ಪ್ರೇಮಗೆ ನೀ ಪ್ರೇರಣ, ನಿನ್ನ ಜ್ಞಾನವೇ ನನ್ನ ಚೇತನ. ಗೆಜ್ಜೆ ತಾಳದಲ್ಲಿ ಇಂಪಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ಒಂದಾದ ಪ್ರೇಮ ನಾದ, ಬಿಡಿಯಲ್ಲಿ ಸುಮಧುರ ಒಲವಷ್ಟೇ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ. ಅಲ್ಲಿ ನೀವು ಅಡ್ಕೊಳ್ರಿ, 12 ಗಂಟೆ ಆದ್ರೂ ಕೂಡ ಎಲ್ಲೆಲ್ಲಿ ಅಡ್ಕೊಳ್ರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಕಾಂತ ಕಾಂತೆ ನೀನು ನನ್ನ ಮಾತನ್ನು ಮೀರಿ ಧಿಕ್ಕಾರ ಮಾಡಿ ಹೋಗಿದ್ದೆ ನಿಜವಾದರೆ ಆ ಭೀಮೇಶ್ವರನು ನಿನ್ನ ನಡತೆಯನ್ನು ಸರ್ವತ ಮೆಚ್ಚಲಾರನು. ಕಾಂತ ಗುಣವಂತ, ಯಾತಕ್ಕೆ ಮೆಚ್ಚುವುದಿಲ್ಲ ಸುಂದರಿ? ದ್ರೌಪದಿ ನೇತರಲು ಹೋಗಿವೆಯಲ್ಲ ಅದಕ್ಕೆ. ಬಳಿ ಬಳಿರಿಯಾಗಲ್ಲ ಈ ಸಾರಥಿ. ಭೂಪತಿ ಎನ್ನ ಮಾತನ್ನು ಲೆಕ್ಕಿಸದೆ ಸೊಕ್ಕಿನಿಂದ ನುಡಿಯುವ ಈ ಭಂಡ ಮುಂಡೆಯ ಚಂಡಿಗೆ ಕೈಕೊಟ್ಟು ಹಾಕಿದಪ್ಪ. ಅಲೆ ಎಲೆ ರಮಣಿ, ರಮಣ ಭೋವೆಂದು ಹಬ್ಬರಿಸುವ ಎನ್ನ ಸುವನಾದದ ಧ್ವನಿಯಂ ಕೇಳಿ ಮೆಹರ ಪರ್ವತಗಳ ದರ್ಶನ ಎಂದು ಈ ಪಡವಿಗೆ ಸಿಡಿದು ಬಿದ್ದವು. ಎಲೆ ನಾರಿ, ಇನ್ನು ಮೇಲೆ ನಿನ್ನ ಮಾತು ಇನ್ನು ಮೇಲೆ ನಿನ್ನ ನ್ಯಾಯ ನೀತಿಯನ್ನು ನಾನು ಕೇಳುವವನಲ್ಲ. ಬಳಿರಿಯ ಜಡಮತಿಯಾದ ದ್ರೌಪದಿಗಳನ್ನು ಎಳೆದು ತಂದು ನಮ್ಮ ಅಣ್ಣನಿಗೆ ಒಪ್ಪಿಸುವವರೆಗೂ ಎನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಎಲೆ ಸುಂದರಿ, ಸುಂದರ, ನಿನ್ನ ಚರ್ಚರನೆ ನಿನ್ನ ಕುತ್ತಿಗೆಯಂ ಜಡಿದು ದರ್ಜರನೆ ಎಳೆದುಕೊಂಡು ಹೋಗುವನು ನಹರಾಂಬಕ್ಕೆ. ನಿಮ್ಮ ಜಾಗ್ರತೆ. ಪಿ ಕಾಡ್ಸಿದ್ದಪ್ಪಣ್ಣವರು ಸುಮಕ್ಕ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಕಾಡ್ಸಿದ್ದಪ್ಪ ಅವರೇ ನನ್ನ ತುಂಬ ಹೃದಯದ ಧನ್ಯವಾದಗಳು. ಕಾಂತ ಕ್ಷೇಮವಾಗಲಿ ಪ್ರಿಯ ನಿನಗೆ ಬೆಳಗುವೇನು ಆರತಿ, ಎತ್ತುವೇನು ಆರತಿ. ಕ್ಷೇಮವಾಗಲಿ ಪ್ರಿಯ ನಿನಗೆ ಬೆಳಗುವೇನು ಆರತಿ, ಎತ್ತುವೇನು ಆರತಿ.
ಮುಂಜಾನೆ ಫೋನ್ ಪೇ ಮಾಡ್ತಾನಳ ಹಂಗೆ ಕಾಂತ ಕಾಂತಿ ನಾನಿನ್ನು ಹೋಗಿ ಬರ್ವೆ. ಫೋಟೋಗ್ರಾಫರ್ ನಾಳೋ ಮಹದೇಶ್ವರ ದಯ ತೋರೋ ಕರುಣಾಳೋ ಮಹದೇಶ್ವರ ಕೊರೆಯೋ ಶಶಿಶೇಖರ ದಯ ತೋರೋ ಕರುಣಾಳೋ ಮಹದೇಶ್ವರ ಹೇಗೆ ಪೂಜಿಸಲೆಂದು ನಾ ತಿಳಿಯನಯ್ಯ ಹೇಗೆ ಬೆಳಲಿ ಎಂದು ನಾನರಿಯನಯ್ಯ ಹೇಗೆ ಪೂಜಿಸಲೆಂದು ನಾ ತಿಳಿಯನಯ್ಯ ಹೇಗೆ ಬೆಳಲಿ ಎಂದು ನಾನರಿಯನಯ್ಯ ತಂದೆ ನಿನನಂತೆ ಬಂದೆ ಶರಣೆಂದೋ ತಂದೆ ನಿನನಂತೆ ಬಂದೆ ಶರಣೆಂದು ಕೈ ಹಿಡಿದು ಕಾಪಾಡು ದಾರೆ ತೋರಯ್ಯ ದಯ ತೋರು ಕರುಣಾಳೋ ಮಹದೇಶ್ವರ ಮಹದೇಶ್ವರ ಬಳಿರಿಯ ಎಲೈ ಸಾರದೆ ಭೂಪತಿ ಕೋಟಿ ಸೂರ್ಯ ಪ್ರಕಾಶದಂತೆ ತಲತಲನೆ ಕೋಲ್ಮೆಂಚಿನಂದದೆ ಪ್ರಜ್ವಲಿಸುವ ದ್ರೌಪದಿಯ ಅಂತಃಪುರವಿದ್ದೇನೆ. ಹೌದು ದೇವ. ಎಲೈ ಸಾರದೆ ಭೂಪತಿ ಥಗ ದಗಿಸುವ ರಕ್ತ ದೀಪ್ತ ಹೇಮ ಪ್ರಕಾಶ ವರ್ಣ ರಂಜಿತವಾಗಿ ಹಾ. ಎಷ್ಟು ವರಿಭಾಗದಿಂದ ಕಾಣುತ್ತಿರುವುದು ನೋಡು. ಹೌದು ದೇವ. ಸಾರಥಿ ಭೂಪತಿ ಅಟ್ಟಹಾಸದಿಂದ ಮದನ್ಮತ್ತರಾದ ದ್ರೌಪದಿಗೆ ಉತ್ತಮರ ಮರ್ಯಾದೆ ಎಂತೂ ಗೊತ್ತಾಗುವುದು. ಹಾ ತನ್ನ ಸ್ವಯಂವರತಿ ಸಮಯದಿ 56 ದೇಶಾಧಿಪರು ಮುಖಭಂಗಿತರಾದ ಕಾಲದಲ್ಲಿ ನಲಿದು ನಗುತ್ತ ಸ್ವಕ್ಕಿನಿಂದ ಮೆರೆಯುವ ಈ ಪಾಂಚಾಲಿಯ ಪುಂಡಾಟವು ಯಾರು ವರ್ಣಿಸಬೇಕು. ಹೌದು ದೇವ. ಎಲೈ ಸಾರಥಿ ಭೂಪತಿ ಎಂದಕ್ಕೆ ರಾಜಸುಯೋಗ ಕಾಲದಲ್ಲಿ ಪಕ್ಕನೆ ನೆಲಕ್ಕೆ ಬಿದ್ದ ನಮ್ಮಣ್ಣನಂ ಮಾನವಂಶರಗೊಂಡ ಪುಂಡ ಪಾಂಚಾಲಿಯ ಜಡಮುಡಿಯಂ ಪಿಡಿದು ಚರಣ ಎಳೆದುಕೊಂಡು ಹೋಗುವೆನು. ಹಾ ನಮ್ಮ ಅರಮನೆಯ ರಾಜಸಭೆಯಲ್ಲಿರ್ಪ ಬುದ್ಧಿವಂತರು ಇವಳ ಮರ್ಯಾದೆಯನ್ನು ಕಳೆದು ಹಾ ಧರಣಿಪತಿಯಾದ ಕುರುಪತಿಯ ಛಲವನ್ನು ತೀರಿಸುವನು. ಹಾ ಸಾರಥಿ ಭೂಪತಿ ಎಂತ ದಿವ್ಯ ಸುಂದರ ಎಂಬ ಕೂಡಿದ ಪಾಂಡವರ ಪುಣ್ಯ ಎಷ್ಟೊಂದು ಹೇಳಲಿ. ಹೌದು ದೇವ. ಎಲೈ ಸಾರಥಿ ಎಂದಿನ ಜೂಜದಲ್ಲಿ ನಮ್ಮ ಕೈವಶರಾಗಿರುವ ದ್ರುಪದ ನಂದನೆಯಳೆಂಬ ಎಳೆದುಕೊಂಡು ಹೋಗಲು ಹಾ ಛಲಸಾಧಕರಾದ ವೀರಾದ ವೀರ ದುಸ್ಸಾಸನನು ಬಂದಿರುವೆನೆಂದು ಹಾ ಪ್ರೌಢಮತಿಯರಾದ ದ್ರೌಪದಿಗೆ ತಿಳಿಸುವಂತರಾಗು ಸಾರಥಿ ಹಾದಿ ಜಾಗೃತಿ. ನಿಮ್ಮ ಇಷ್ಟದಂತಾಗಲಿ ದೇವ. ಅಪ್ಪ ಸಾರಥಿ ಅಮ್ಮ ಜನನಿ ನಮ್ಮ ದಾರ ಭಾಗದಲ್ಲಿ ಯಾರೋ ಬಂದಂತೆ ಕಾಣುತ್ತಿರುವರು. ಹೌದು ಮಾತೆ. ಸ್ವಲ್ಪ ವಿಚಾರ ನೋಡಿ ಸಾರಥಿ ವಿಶಾಲಮತಿ. ನಿಮ್ಮ ಇಷ್ಟದಂತಾಗಲಿ ಜನನಿ. ಅಹೋ ಅಣ್ಣಯ್ಯ ಹೇ ಶ್ರೀಹಳೆ ನೀನು ದಾರು. ಶ್ರೀಹಳೆ ನೀನುದಾರು. ಓಹೋ ಅಮ್ಮಯ್ಯ ಯಮ್ಮ ಈತೇನು ಮನುಷ್ಯನ ಮೋ ಆಳಲ್ಲ ಪಾಳಲ್ಲಂಗೆ
ಕೊಂಡಂಬುದು ಕೊಲ್ಲಿಂಗ್ರಣ್ಣಾಗ್ಯವ ಬಾಯಿ ಎಂಬುದು ಅಕ್ಷ ಬಾಗ್ಲಾಗ್ಯ ತಾಯಿ. ಅಮ್ಮ ಸಖಿಮಣಿ, ಅಮ್ಮಯ್ಯ ನೀನು ಭಯ ಪಡಬೇಡ, ಯಾರು ಎಂದು ವಿಚಾರ ಮಾಡಿ ನೋಡು. ಯಮ್ಮ ನೀನು ಒಳಗಿರ್ತಿ ಹೊರಗೆ ನನ್ನ ಕಳಿಸ್ತಿ, ನನ್ನ ಪರಿಸ್ಥಿತಿ ಯಾರಿಗೆ ಹೇಳಂಗೆ ಅಮ್ಮ. ಓಹೋ ಅಣ್ಣಯ್ಯ, ಅಹೇ ಶ್ರೀಗಳೇ, ನೀನು ಇದಾರು? ನೀನು ಯಾರೆಂದು ಕೇಳುವನು ಸುಂದರಿ? ದ್ರೌಪದಿ ಹತ್ತಿರ ಸಖಿಯಾಗಿರುವನು ಅಣ್ಣಯ್ಯ. ನಾನು ಕೌರವನ ತಮ್ಮ ಹಾ, ದುಶ್ಯಾಸನನು ಸುಂದರಿ. ನಿಮ್ಮ ಮೈದುನನಾದ ದುಶ್ಯಾಸನನು ಬಂದಿರುವನು ಮಾತೆ. ಏನು ಮೈದುನನ್ನ ಬಂದಿರುವನೆ? ಹೌದು ಮಾತೆ. ಏತಕ್ಕಾಗಿ ಬಂದಿರುವೆನೆಂದು ವಿಚಾರ ಮಾಡಿ ನೋಡು ಸಖಿ. ಅಮ್ಮ ನಿಬ್ರು ಕಾಲದ ನನಗೆ ಮಾತಿ ನೋಡೋಂತ ನಿಂತ್ಕೊಂಡು. ಓಹೋ ಅಣ್ಣಯ್ಯ, ಅಹೇ ಶ್ರೀಗಳೇ, ನೀನು ಇಲ್ಲಿಗೆ ಏತಕ್ಕಾಗಿ ಬಂದಿರುವೆ? ದ್ರೌಪದಿಯನ್ನು ನಿನ್ನನ್ನು ಎಳೆದುಕೊಂಡು ಬಂದಿರುವನು, ಎಳೆದುಕೊಂಡು ಹೋಗಲು ಬಂದಿರುವನು ಸುಂದರಿ. ನೋಡಮ್ಮ, ಹೇಳ್ದ ಕೇಳ್ದ ನಿನ್ನ ನಾನು ಹೇಳ್ಕೊಂಡು ಹೋಗ್ತಾನಂತ. ಅಮ್ಮ ಸಖಿ, ಅಮ್ಮಯ್ಯ, ಎನ್ನ ಪತಿಯಾದ ಧರ್ಮಜನು ಜೂಜು ಮುಖದಿಂದ ಸಕಲ ಸಂಪತ್ತನ್ನು ಸೋತು ಬಿಟ್ಟಿದ್ದಾನೆ. ಓಹೋ ಅಣ್ಣಯ್ಯ, ಅಹೇ ಶ್ರೀಗಳೇ, ನಮ್ಮನ್ನು ಏತಕ್ಕಾಗಿ ಎಳೆದುಕೊಂಡು ಹೋಗೋದಕ್ಕೆ ಬಂದಿರುವೆ? ನಿನ್ನಿನ ಜೂಜದಲ್ಲಿ ದ್ರೌಪದಿಗಳನ್ನು ಸೋತಿರುವರು, ಹಾ. ಆದ ಕಾರಣ ಎಳೆದುಕೊಂಡು ಹೋಗಲು ಬಂದಿರುವನು ಸುಂದರಿ. ಓಹೋ ಅಮ್ಮಯ್ಯ, ಅಮ್ಮ ಸಖಿಮಣಿ, ನಿನ್ನ ಗಂಡನಾದ ಧರ್ಮಜನು ಜೂಜಿನ ಮುಖಾಂತರ ತನ್ನನ್ನು, ತನ್ನ ತಮ್ಮಂದಿರನ್ನು ಮತ್ತು ನಿನ್ನನ್ನಲ್ಲದೆ ನನ್ನ ಯಾಕೆ ಸೋತೋ ಏನ್ ಕತೆ, ನನ್ನನ್ನು ಸೋತಿರುವನಂತೆ ಯಾಕ, ನಿನ್ನನ್ನು ಎಳೆದುಕೊಂಡು ಹೋಗಿ ಅವರ ಅರಮಂದಿರದಲ್ಲಿ ಇಡುವನಂತೆ, ನನ್ನನ್ನು ಎಳೆದುಕೊಂಡು ಹೋಗಿ ಅವರ ಗದ್ದೆ ಟಿಲ್ಲರ್ ಹೊಡೆದನಂತೆ, ಟಿಲ್ಲರ್ ಬುಡ್ಸಾಯಕಿಡುವನಂತೆ ಯಾಕ, ಎಲ್ಲಿ ಹೋದರೂ ತಪ್ಪು ಹೋದಲ್ಲೇ ನಿನ್ನಿಂದ ನನಗೆ ದುಃಖ. ಅಮ್ಮ ಸಖಿಮಣಿ, ಜನನಿ, ಎನ್ನ ಪತಿಯಾದ ಧರ್ಮಜನು ಜೂಜು ಮುಖದಿಂದ ಸಕಲ ಸಂಪತ್ತನ್ನು ಸೋತು ಬಿಟ್ಟನೆ. ಹೌದು ಮಾತೆ. ಅಯ್ಯೋ, ನಮಗೆ ಎಂತ ಆಪತ್ತು ಬಂದು ಒದಗಿತು. ಹೌದು ಇದಕ್ಕೆ ಗತಿ ಏನು ಮಾಡಬೇಕು ಸಖಿ? ಸುಬ್ರಹ್ಮ ಎಂತ ಕೆಲಸ ಮಾಡ್ಯಾನ ನಮ್ಮ ನಿನ್ನ ಗಂಡ, ನಿನ್ನ ಗತಿ ಗಂಗಾವತಿ, ನನ್ನ ಗತಿ ಭದ್ರಾವತಿ ಮಾತೆ. ಅಪ್ಪ ಮೈದುನ, ಅಹೇ ಪಾಂಚಾಲಿ, ಈ ಸಮಯದಲ್ಲಿ ಎನ್ನ ಮಂದಿರಕ್ಕೆ ಬಂದ ಕಾರಣವೇನು? ಮೈದುನನು ಮಗನ ಸಮಾನವನೆಂದು ಶಾಸ್ತ್ರವಿರುವುದು. ಆದ ಕಾರಣ ನೇನು ಬಂದ ಕಾರಣವೇನು? ಮೈದುನಾಸೆ ಕಮಣೆ ಧೇಮಣೆ. ಎಲೆ ಪಾಂಚಾಲಿ, ನಿನ್ನಿನ ದಿನ ನಿನ್ನ ಗಂಡನಾದ ಧರ್ಮಜನು ಧೋತ್ಯ ಮುಖದಿ ನಿನ್ನನ್ನು, ನಿನ್ನ ಗಂಡರಾದ ಭೀಮಾರ್ಜುನರನ್ನು ಮತ್ತು ನಕುಲ ಸಹದೇವಾದಿಗಳನ್ನು ಸೋತು ಬಾಪುರೇ ಚಲದಂಕ ಮಲ್ಲನಾದ ಕೌರವೇಶ್ವರನೊಡನೆ ವಶರಾಗಿ ತಿಂಡುಗೆಟ್ಟು ಹೆಂಡು ರಾಯರ ಮಂಡದಲ್ಲಿ ಸುಮ್ಮನೆ ನೀನು ಕುಳಿತಿರುವ ಮಂಚವನ್ನು ಹೇಳಿ ಇಲ್ಲಿಯ ತನಕ ನೀನು ಪಟ್ಟ ಸುಖದ ಸುಪ್ಪತ್ತಿಗೆ ಕನಸೆಂದು ತಿಳಿ. ಎಲೆ ಪಾಂಚಾಲಿ, ಮೈದುನ, ಈಗ ನೀನು ಸುಮ್ಮನೆ ಕುರುಚಕ್ರೇಶ್ವರನೊಡನೆ ಬಂದರೆ ಸರಿ, ಬಾರದಿದ್ದರೆ ನಿನ್ನ ಜಡಮುಡಿಯಂಪಿಡಿದು ಜಚ್ಚರನೆ ಎಳೆದೊಯ್ಯುವನು. ತಡ ಮಾಡದ ಬೇಳೆ ಪ್ರಬಲಮತಿಯಾದ ದ್ರೌಪದಿ. ಮೈದುನ, ಪಾಂಚಾಲಿ, ಶಾಶ್ವತ ಐಶ್ವರ್ಯ ವಶನಾದ ಅಪ್ಪ ಮೈದುನ, ಪಾಂಚಾಲಿ, ವಾದೆಯನ್ನು ಮಾಡದೆ ಆಧರಿಸಿ ಎನ್ನ ನುಡಿಯನ್ನು ಕೇಳು. ಚೆನ್ನಾಗಿ ಹೇಳು ದ್ರೌಪದಿ. ಎನ್ನ ಪತಿಯಾದ ಧರ್ಮಜನು ಜೂಜು ಮುಖದಿಂದ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ. ನಿನ್ನನ್ನು ಸೋತ ಮೇಲೆ ತಮ್ಮನ್ನು ಸೋತಿರುವರು ಸುಂದರಿ. ಈ ದೊಡುಕುತನವ ನನಗೆ ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಪಾಂಚಾಲಿ? ವಿಚಾರ ಮಾಡಿ ನೋಡು ಮೈದುನಾಸಿ ಕಮಣೆ ಧೀಮಣೆ. ಎಲೆ ಪಟಿಲಾದರೆ ಪ್ರತಿಕಾಮಿಕನು ಬಂದರೆ ಕುರುವರನ ಸಭೆಗೆ ಬರುವುದಿಲ್ಲವೆಂದು ಸ್ವಕ್ಕಿನಿಂದ ನುಡಿದ ನಿನ್ನನ್ನು ಗಪ್ಪನೆ ಎತ್ತಿಕೊಂಡು ಬರಬೇಕೆಂದು ಕುರುಚಕ್ರೇಶ್ವರನು ಕಟ್ಟಪ್ಪಣೆಯಾಗಿರುವುದು. ಎಲೆ ಬಿಂಬಾದರಿ, ಮೈದುನ, ನಿನ್ನ ಚಾಟ ನುಡಿಗಳೆಮ್ಮರಿ ನೀಟಾದ ಕುರುಕುಲಕ್ಕೆ ಅರಸನಾದ ನಮ್ಮಣ್ಣನ ಆಸ್ಥಾನಕ್ಕೆ ಬಂದರೆ ಸರಿ, ಬಾರದಿದ್ದರೆ ನಿನ್ನ ಜಡಮುಡಿಯಂಪಿಡಿದು ಚಚ್ಚರನೆ ಎಳೆದುಕೊಂಡು ಹೋಗಿ ಆ ರಾಜಸಭೆಯಲ್ಲಿರ್ಪ ಬುದ್ಧಿವಂತರು ನಿನ್ನ ತಪ್ಪು ಒಪ್ಪುಗಳನ್ನು ನೋಡಿ ಒಪ್ಪಾಗಿ ಉತ್ತರವನ್ನು ಕೊಡುವರು. ಬಳಿರೇ ಪಡವಿಪನಾದ ನಮ್ಮಣ್ಣನಂ ಮಾನವಂ ಸೊರೆಗೊಂಡ ತಡ ಮಾಡದ ನಡೆಯೇ ಉಡರಾಜಮುಖಿ ಬಣ್ಣವರ ಪ್ರಾಣಸಕ್ಕೆ ಮೊಟ್ಟಾದೇರಲೋ ತರಳ ದೊರಸಾರ್ಯಲೋ ಮೈದನ ಪಾಂಚಾಲಿ ಮೊಟ್ಟೆದಾರನ್ನ
ನೋ ಸೇರೋ ನೇನಾಗೆ ಮೋಟೆದಾರೆನ್ ನೋ ಸೇರೋ ನೇನಾಗೆ ತಟ್ಟಾದೆ ನಾಲೋ ಭಂಡ ತೋರ ಸಾರ್ಯಲೋ ಇದನ್ನ ಪಾಂಚಾಲಿ ಚೆನ್ನಾಗಿ ಕೆಲವು ಚೆನ್ನಾಗಿ ಹೇಳು ಪಾಂಚಾಲಿ. ಋತು ಮಾತೆಯಾಳಾದ ಪತಿರೋತೆಯ ನೆರೆದ ಸಭೆಗೆ ಕರೆವಾರೆ ನಲೋ ಅತಿ ದೂರಾತ್ಮಕ ನಿನಗೆ ಕಾಲ ಅತಿ ದೂರಾತ್ಮಕ ನಿನಗೆ ಕಾಲ ಗತಿಸಿತೆ ನಾಲೋ ರಮ ತೋರ ಕಾರ್ಯಲೋ ಚತುರಮತಿಯುತನಾದ ಅಪ್ಪ ಮೈದುನ ಹೇ ಪಾಂಚಾಲಿ ಋತುಮತಿ ಆಗಿರುವ ಎನ್ನಂತ ಪತಿರತೆಯನ್ನು ಈ ನೆರೆದಿರುವ ಸಭೆಗೆ ಕರೆಯುವುದು ನ್ಯಾಯವೇ? ಪಾಂಚಾಲಿ ಕೇಡು ನಿನ್ನ ಬೆನ್ನಿನ ಮೇಲೆ ಕಾದು ಕುಳಿತಿರುವುದೆಂದು ತಿಳಿ. ನಿನ್ನ ದುರ್ಮಾರ್ಗ ರೀತಿಯನ್ನು ಬಿಟ್ಟು ಬಿಡು ಮೈದುನಾಸಿಕ ಮಣಿ ಧೀಮಣಿ. ಹೇ ಸುಗುಣ ಕದಂಬೆ ಮುಖಚಿತ್ತ ಚಂದ್ರಬಿಂಬೆ ಮೈದುನ ಸಂಭ್ರಮ ಮುಂಬರಿದು ಸಂಭ್ರಮದಿಂದ ಕೇಳು. ಚೆನ್ನಾಗಿ ಹೇಳು. ಸದಮಲ ಸೌರ್ಯನಾದ ನಮ್ಮಣ್ಣನ ಸದನಕ್ಕೆ ಬಂದು ಮದನ ಕದನಕ್ಕೆ ಹೊದಗೆ ಹೃದಯವು ಮದಗಡಿಸುವವರೇ ಮದನದ ನಮ್ಮೆ. ಎಲೇ ಸುಂದರಿ, ಹಾಗಾದರೆ ಸಕಲ ವೈಭೋಗದಿಂದ ಮೆರೆಯುವ ಅಖಿಲ ಸಂಪತ್ತು ನಿನ್ನದಾಗುವುದು. ದ್ರುಪದನಂದನೆ ಮಾಡಿದ ಆಲೋಚನೆ. ಎಲ್ಲೋ ದುರ್ಮಾರ್ಗನಾದ ದುಶ್ಯಾಸನ ಪಾಂಚಾಲಿ ಅತ್ತಿಗೆ ಆದವಳನ್ನು ಎತ್ತ ತಾಯಿಯ ಸಮಾನವೆಂದು ತಿಳಿದುಕೊಳ್ಳಬೇಕು. ನಿನ್ನಂ ಚರ್ಚರಣ ಎಳೆದುಕೊಂಡು ಹೋಗುವನು ಪಾಂಚಾಲಿ. ಎಲ್ಲೋ ಹೊಂಡನೆ ಎಲೈ ಮಕ್ಕಳೇ, ನನ್ನಂತ ಪತಿರತೆಯನ್ನು ಕಾಡುವುದು ನಿನಗೆ ಸರಿಯಲ್ಲ. ಯಾಹತಕ್ಕೆ ಸರಿಯಲ್ಲ. ನಿನಗೆ ಕೇಡು ಕಾಲ ಬರೋದು. ಬಂದರ ಚಿಂತೆಯಲ್ಲೋ ನಿನ್ನಂ ಬಿಡುವುದಿಲ್ಲ. ಎಲ್ಲೋ ಹದಮನೆ ಎಲೈ ಹದಮಲೆ ಹೇಳುವನ ಕೇಳು. ಚೆನ್ನಾಗಿ ಹೇಳು. ಪರ ಪುರುಷಾರೆಯ ತವಳ ಕೋಳ ದೊರಳ ತಾನಾದ ಮಾತೋ ನಿನ್ನೋ ಬಂಡ ದೊರ ಕಾರ್ಯಲೋ ಎಲ್ಲೋ ದುರ್ಮಾರ್ಗನಾದ ದುಶ್ಯಾಸನ ಎಲೈ ಪಾಂಚಾಲಿ ಚಂಡಬಲ ದಂಡರಾದ ಪಾಂಡವರು ಐವರು ಗಂಡರಲ್ಲದೆ ಪರಪುರುಷರ ನೆರಳನ್ನು ಅರಿಯದ ಎನ್ನ ಕೂಡ ಸರಸು ಮಾಡೋದು ನನಗೆ ಸರಿಯಲ್ಲ. ಎಲ್ಲೋ ಭಂಡನೆ ಯಾತಕ್ಕೆ ನಹಯವೆಲ್ಲ ಬಂಡಳೆ. ಸಜ್ಜನರು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚಲಾರರು. ಸುಮ್ಮನೆ ನನ್ನ ಮಂದಿರವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಹೇ ಪಂಕಜ ನೇತ್ರಿ, ಬೆಂಕದ ಮಾತುಗಳನ್ನು ಸಂಖ್ಯೆಯಿಲ್ಲದೆ ಝಂಕರಿಸಿ ಮಂಕುತನದೆ ನುಡಿಯಬೇಡ. ಸಹಜವಾಗಿ ಸುಖದುತ್ತದೆ ನಿನ್ನ ಗಂಡನು ನಿನ್ನಂ ಸೋತಿರುವೆನೆಂಬ ಚಿಂತೆಯಂಬಿಡು. ನಿನ್ನ ಪುಣ್ಯಕ್ಕೆ ಎಡೆಯಿಲ್ಲ ನೋಡು. ಎಲೆ ಸುಂದರಿ ಎಲ್ಲೋ ಭಂಡನೆ ಬಳಿರೇ ಭೀಮ, ಭೀಮ. ಬಲಿಷ್ಠನಾದ ನಮ್ಮಣ್ಣನ ಆಜ್ಞೆಯಂ ನಮ್ಮಣ್ಣನ ಇಷ್ಟಾರ್ಥವನ್ನು ಈಡೇರಿಸುವ ಪಟ್ಟದರ್ಶಿಯು ನೀನಾದರೆ ಸೈ ಬಲ ಬಲ, ನೀನೆಷ್ಟು ಭಾಗ್ಯವಂತಿ. ಎಲೆ ಸುಂದರಿ
ಬಳಿರೇ ನಿನ್ನ ಗಂಡರಾದ ಬಂಡ ಪಾಂಡವರ ನಮ್ಮಣ್ಣನಾದ ಭೂಮಂಡಲಾಧೀಶ್ವರನ ವಶರಾಗಿ ತಿಂಡುಗೆಟ್ಟು ಹಿಂಡು ರಾಯರ ಮಂಡದಲ್ಲಿ ಮಂಡ ಎತ್ತದೆ ಕುಳಿತಿಯರು. ಅದನ್ನು ನೋಡುವಾರೆ ದ್ರೌಪದಿ ಸುಮ್ಮನೆ ಆತಕ್ಕೆ ಗೋಲಾಡುತ್ತೆ. ಲೋ ಹದಮನೆ, ಎಲೈ ಹದಮನೆ, ಮೈ ಮೇಲೆ ಹೇರಿ ಬರುವೆಯ, ಸಹಜವಾಗಿ ಬರುವನು. ಕೆಟ್ಟು ಹೋಗುವೆ. ಕೆಟ್ಟು ಹೋದರೆ ಚಿಂತೆಯಲ್ಲ, ನಿನ್ನ ಬಿಟ್ಟು ಹೋಗುವುದಿಲ್ಲ. ನೀನೆ ಕೆಟ್ಟು ಹೋದ ಮೇಲೆ ನನ್ನನ್ನು ತೆಗೆದುಕೊಂಡು ನೀನೇನು ಮಾಡುವ ಮೂರ್ಖ? ಎಷ್ಟು ಮಹತ್ವಕ್ಕೆ ಬಿಟ್ಟು ಹೋಗುವುದಿಲ್ಲ ದ್ರೌಪದಿ. ಲೋ ಭ್ರಷ್ಟ, ಎಲೈ ಭ್ರಷ್ಟರೇ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ವಾಸು ಶೇಷಯನ ಪ್ರೇಬೆ ಮೇಷ ಕಂಡ ರೇತ ಮಾಯನೆ ನಾಶಗೈವ ನಿಮ್ಮ ಕೋಲವ ನಾಶಗೈವ ನಿಮ್ಮ ಕೋಲವ ತಿಳಿಯಿತೆ ನಾನೋ ಅದಮ ತೋರ ಕಾರ್ಯಲೋ ಎಲ್ಲೋ ಬಣ್ಣನೆ ಎಲೈ ಭ್ರಷ್ಟರೇ, ಶಾಶ್ವತವಾದ ನುಡಿಯನ್ನು ಹೇಳುವನು, ಅವಶ್ಯವಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ದ್ರೌಪದಿ. ದಾರಿಯೋಳು ಮೆರೆಯುವ ಶ್ರೀ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಮೆಚ್ಚದಿದ್ದಿನ ಚಿಂತೆಯಲ್ಲ, ನಿನ್ನ ಬಿಟ್ಟು ಹೋಗುವುದಿಲ್ಲ. ಸೊಮ್ಮನೆಯನ್ನ ಮಂದಿರವನ್ನು ಬಿಟ್ಟಿಲ್ಲಿಂದ ಹೊರಟು ಹೋಗುವ ಭ್ರಷ್ಟ. ಅಹೇ ಚಂದಿರವದನೇ ಕುಂದರನ ಹೇನೆ, ಈ ಕ್ಷಣದ ನಿನ್ನ ಜರ್ಜರನೆ ಎಳೆದುಕೊಂಡು ಹೋಗುವೆನು. ಈ ಸಭಾಂತರದ ನಿನ್ನ ಮಾನವಂ ಕಳೆದು ಬಿಡುವೆನು. ಎಲೆ ಪಾಂಚಾಲಿ, ಈ ಸಮಯದಿ ಆ ಪುಂಡರೀಕಾಕ್ಷರಾದ ಲಕ್ಷ್ಮೀಶನು ಪ್ರತ್ಯಕ್ಷನಾಗಿ ನಿನ್ನ ಸಹಾಯಕ್ಕೆ ಬಂದರೆ ಎನ್ನ ಕೈಯಿಂದ ನಿನ್ನ ಮಾನವಂ ಕಳೆದು ಬಿಡುವೆನು ನೋಡು. ನಿನ್ನ ಕೈಲಿರೋದು ಮೂಡ. ಎಲೆ ಪಾಂಚಾಲಿ, ಲೋ ಹದಮನೆ, ಅವನ ಚಕ್ರಾಯುಧವಂ ಗಪ್ಪನೆಯ ಮುರಿದು ಆಸ್ತಿನಾಪತಿಯ ಪುರಕ್ಕೆ ಅರಸನಾದ ಕೌರವೇಶ್ವರನಿಗೆ ಅನುಜನಾಗಿ ಸಾರ್ಥಕವೇನು. ನೀನು ಎಷ್ಟು ಗೋಳಾಡಿದರೂ ನಿನ್ನ ಬಿಡುವುದಿಲ್ಲ, ಬೆಟ್ಟು ಮುಂದಕ್ಕೆ ಹಡಿಯಿಡುವುದಿಲ್ಲ. ಎಲೆ ಸುಂದರಿ, ಲೋ ಬಣ್ಣನೆ, ಸುಮ್ಮನೆ ಪಡವಿಪನಾದ ನಮ್ಮಣ್ಣನ ಬಳಿಗೆ ಬರುವಂತರಾಗು. ಪ್ರೌಢಮತಿಯಾದ ದ್ರೌಪದಿಯ ಚೇ ಚೇ ಬಂಡ ಪೆಡೆದ್ಯಾಕೋ 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 ಬೇಡನ್ನ ಕೆಳಲ ಭೀಮಾ ಭೀಮಾ ಅದಮ ಪೆಡೆದ್ಯಾಕೋ 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 ಆಯನ ಗಂಡರ ಬಲಪಟರ ಗಂಡರ ತುಮ್ಮನೆರರ. ಎಲ್ಲೋ ಮೂರ್ಖ, ಚೆನ್ನಾಗಿ ಕೇಳು. ಭೀಮಾ ಭೀಮಾ ಆಯನ ಗಂಡರ ಬಲಪಟರ ನಿನ್ನ ಗಂಡರ ತುಮ್ಮನೆರರ. ಎಂದಿನ ದಿನಸುರ ಕಂಡ್ರಿಸಿ ಬಿಡವರ. ಲೋ ಮೂರ್ಖನೇ, ಎಂದಿನ ದಿನಸುರ ಕಂಡ್ರಿಸಿ ಬಿಡ ಪೆಡೆದ್ಯಾಕೋ 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 ಬೇಡನ್ನ ಕೆಳಲ ಅದಮ ಪೆಡೆದ್ಯಾಕೋ 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 ಬೇಡನ್ನ ಕೆಳಲ. ಎಲ್ಲೋ ಭಂಡನೆ, ಎಲೈ ಭಂಡರೆ, ದರ್ಪವುಳ್ಳ ಸರ್ಪದಂತಿರುವ ಎನ್ನ ಜಡಪುಡಿಯನ್ನು ಪಿಡಿದು ಎಳೆದರೆ ಎಳೆದರೆ ಮಾಡುವುದೇನು ಸುಂದರಿ. ಎನ್ನ ಗಂಡರಾದ ಪಾಂಡವರು ನಿನ್ನನ್ನು ಸುಮ್ಮನೆ ಬಿಡಲಾರರು. ನಿನ್ನ ಭಂಡ ಪಾಂಡವರಾದ ನಮ್ಮ ಅಣ್ಣನಿಗೆ ವಶರಾಗಿರುವರು ದ್ರೌಪದಿ. ಕಂಡೆಯನ್ನು ಬಂದ ಆರಿಸಿ ಬಿಡೋ ನೋಡು ನಿನ್ನ ರುಂಡ. ಎಲೈ ಪಾಂಚಾಲಿ, ನಿನ್ನ ಗಂಡರ ಐವರು ಭೂಮಂಡಲಾಧೀಪನಾದ ನಮ್ಮಣ್ಣನ ಸಮ್ಮುಖದೋಳು ಮುಖಮಂಡಲವನ್ನು ತಗ್ಗಿಸಿಕೊಂಡು ಈ
ಮುಂದಕ್ಕೆ ಕುಳಿತು ಹೇಳು. ಎಲೆ ಸುಂದರಿ, ಸುಂದರಿಯಿಂದ ಕರೆಯಬೇಡ. ಅಂತ ಹೇಳಿ ಪಾಂಡವರು ಎನ್ನ ಶಿರವನ್ನು ಖಂಡಿಸುವರೆ. ಸಹಜವಾಗಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಬಂದರೆ ಸರಿ, ಇಲ್ಲವಾದರೆ ಬಾರದಿದ್ದರೆ ನಿನ್ನ ಚರ್ಚರಣೆ ನಡೆದುಕೊಂಡು ಹೋಗುವ ನಳರಾಂಬಕ್ಕೆ ಪಾಂಡವರ ಪ್ರಾಣಸಕ್ಕೆ. ಮೂರು ಲೋಕದ ಗಂಡನೆಂದು ಹೆಸರು ಪಡೆದ ಪಾರ್ಥನನ್ನು ಸಾಮಾನ್ಯದವನೆಂದು ತಿಳಿದುಕೊಳ್ಳಬೇಡ. ಲಜ್ಜಹೀನನಾದ ಅರ್ಜುನನ ಸುದ್ದಿ ಎನ್ನ ಮುಂದೆ ಹೇಳಬೇಡಂದರೆ ನಿನ್ನನ್ನು ಕಂಡರೆ ಸುಮ್ಮನೆ ಬಿಡಲಾರೆನು. ನಮ್ಮ ಅಣ್ಣನ ಸಮ್ಮುಖದೋಳು ಬೆಚ್ಚರಗಳ ಸುಂದರಿ, ಸುಮ್ಮನೆ ಎನ್ನ ಮಂದಿರವನ್ನು ಬಿಟ್ಟಿಲಿಂದ ಹೊರಟೋಗು ಮೂಡ. ಹೆಚ್ಚಿಗೆ ಮಾತನಾಡ ಕೆಟ್ಟು ಹೋಗಬೇಡ. ಆಹೇ ಕಂಚದಳ ನೇತ್ರಿ ಮಂಜುಳ ಗಾತ್ರಿ, ಬೆತ್ತುವುದಕ್ಕೆ ಗೊತ್ತಾದ ಕಾರ್ತಿಯೋಳು ಉತ್ತಮವಾದ ಹೊಲಕ್ಕೆ ಬೀಜವಂ ಬೆತ್ತದ ಬೈರು ಒತ್ತರಿಸಿ ಬೆಳೆದಂತೆ ಬೆತ್ತಲರಿಯದವರು ಸಹ ಬಿತ್ತುವರು. ಎಲೆ ಪಾಂಚಾಲಿ, ನೀನು ಋತುಮತಿಯಾದರೆ ನಮ್ಮ ಅಗ್ರಜನಿಗೆ ಅತಿ ಸಂತೋಷವಾಯಿತು. ಗುರುಚಕ್ರೇಶ್ವರನೊಡನೆ ಏಕಾಂತ ಮಂದಿರದೋಳು ಸೇರಿ ಉತ್ತಮವಾದ ಮಗುವನ್ನು ಎತ್ತಿ ಸಂತೋಷದಿಂದ ಮುತ್ತಾಡುವಂತೆ ಮಾಡಿ ದ್ರುಪದ ರಾಜನ ಕುವರಿ ಎಲ್ಲ ಬಿಟ್ಟು ಹೋಗುವ ನಮ್ಮ ಹಂಬಲವಂಬರೆ. ಚೆನ್ನಾಗಿ ಹೇಳು ದ್ರೌಪದಿ. ದರೆಯೊಳು ಮೆರೆಯುವ ಶ್ರೀ ಲಕ್ಷ್ಮೀಕಾಂತನು ಪ್ರತ್ಯಕ್ಷನಾಗಿ ಬಂದು ನಿನ್ನ ರುಂಡವನ್ನು ಚೆಂಡಾಡಿಬರುವನು. ಅಯ್ಯೇ, ಏನು ಮಾತನಾಡಿದೆ ಮೂರ್ಖರೇ? ಸೊಮ್ಮನೆಯನ್ನ ಮಂದಿರವನ್ನು ಬಿಟ್ಟಿಲಿಂದ ಹೊರಟೋಗೋ ಮೂರ್ಖ. ಮ್ಯಾನೇಜರ್ ಕರ್ಣಂ ಸಿದ್ದಪ್ಪನವರು ಅರ್ಜೆಂಟ್ ಆಗಿ ಬರ್ಬೇಕು. ಎಲ್ಲಿ ಕಮಲದಳಾಕ್ಷಿ, ಈ ಕ್ಷಣದಿ ಭಕ್ತ ರಕ್ಷಕನಾದ ಲಕ್ಷ್ಮೀಶನು ಪ್ರತ್ಯಕ್ಷನಾಗಿ ನಿನ್ನ ಸಹಾಯಕ್ಕೆ ಬಂದರೆ ಅವನಂ ಲೆಕ್ಕಿಸದೆ ನಿನ್ನಂ ಶಿಕ್ಷಿಸಿ ಬಹಿರೇ ನಿನ್ನ ಜಡ ಮುಡಿಯಂಪಿಡಿದು ಪಡಬೀಜ ನಡೆಗೆ ತರ್ಚರಣ ಎಳೆದುಕೊಂಡು ಹೋಗುವನು. ಧರಿರಡಿಯೇ ದ್ರೌಪದಿ, ಬಿಡುವುದಿಲ್ಲ ನಿನ್ನ ಜಾಗ್ರತೆ. ಭೀಮ, ಕೌರವ, ಕರ್ಣ, ಅರ್ಜುನ ಎಲ್ಲಾರು ಬರೇ ಬಾ. ಟೈಮ್ ಆತ್ ನೋಡ್ರಿ, ಹಿಂಗ್ ಲೇಟ್ ಮಾಡಿದ್ರೆ ಪಾತ್ರ ಗೊತ್ತಲ್ಲ. ಆದೋನಿ ಮಾಂತೇಸ್ವಾಮಿಯವರು ದುಶ್ಯಾಸನ ಪಾತ್ರ ಮಾಡಿದ್ರೆ ಒಂದು ಬಂಗಾರದ ಉಂಗುರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ.
ಕೌರವ ಕರ್ಣ ಅರ್ಜುನ, ಕೌರವ ಕರ್ಣ ಅರ್ಜುನ.